ಹಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ಇವತ್ತು ಮಾತಾಡೋಕೆ ಹೊರಟಿರುವಂಥ ವಿಷಯ ಡೆವಿಲ್ ಬಗ್ಗೆ ಆಗಿರುವಂಥದ್ದು. ನಿಮಗೆ ಗೊತ್ತಿಲ್ಲದೆ ಇರೋವಂಥ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದು ರಿಯಲ್ ಸ್ಟೋರಿ ಇನ್ಸಿಡೆಂಟಾ ಅಥವಾ ಯಾವ ರೀತಿಯು ಈ ಸ್ಟೋರಿನ ಪಿಕ್ ಮಾಡಿರುವಂಥದ್ದು ಪ್ರಕಾಶ್ ವೀರ್ ಅವರು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದೇ ರೀತಿ ಪ್ರತಿಯೊಂದು ಮೂವಿದೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತೆಗಿತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಸೊ ಗೈಸ್ ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಡೆವಿಲ್ ಬಗ್ಗೆ ನಮಗೇನು ಗೊತ್ತು, ಅಥವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಅಥವಾ ಇತ್ತೀಚೆಗೆ ಬಂದಿರೋಂಥ ಟೀಸರ್, ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ನೋಡಿ ನಮಗೇನೇನು ಗೊತ್ತಾಗಿದೆ. ಒಂದು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತವಾಗಿದೆ. ಹಾಗೆಯೇ ಮ್ಯೂಸಿಕಲ್ ಆಡಿಯೋ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕೆಂದರೆ ರಜನೀಶ್ ಅವರು ಇದ್ದಾರೆ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ ಅಂತ ಹೆಂಗೆ ಗೊತ್ತಾಗಿದ್ದು ಅಂದರೆ, ಮೊಕೋಬಾಟ್ನ ಯೂಸ್ ಮಾಡ್ತಿದ್ದಾರಲ್ಲ, ಅದು ಪ್ರೊಫೆಷ್ನಲ್ ಟೈಪಲ್ಲಿ ಯಾವುದೇ ಕಾರಣಕ್ಕೂ ಒಂದು ಗ್ಲಿಚ್ ಇಲ್ದಲೇ, ಏನೇ ಪ್ರಾಬ್ಲಮ್ ಇಲ್ದಲೇ ಆ ಒಂದು ಟೀಸರ್ ಕಟ್ನ ತೆಗೆದ್ರಲ್ಲ, ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈಗ ನಮಗೊಂದು ನಂಬಿಕೆ ಬಂದಿದೆ ಡೆವಿಲ್ ಮೂವಿ ಯಾವ ರೀತಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಇದಿಷ್ಟು ನಮಗೆ ಯೂಶ್ವಲಿ ಗೊತ್ತಿರೋವಂಥದ್ದು. ಪ್ರತಿಯೊಂದು ವೀಡಿಯೋದಲ್ಲೂ ಮಾತಾಡ್ತಿದ್ವಿ. ಹೀರೋಯಿನ್ ಯಾರು ಅಂತ ಗೊತ್ತಾಯಿತು, ಹೀರೋ ಯಾರು ಅಂತ ಗೊತ್ತಾಯಿತು, ವಿಲನ್ ಯಾರು ಅಂತ ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ಇನ್ನೂ ವಿಲನ್ ಬರ್ತಾರಾ ಅಥವಾ ಇನ್ನೂ ಎಷ್ಟೆಷ್ಟು ಕ್ಯಾರೆಕ್ಟರ್ ಇದೆ ಅಂತ ಇನ್ನು ಮುಂದೆ ಗೊತ್ತಾಗಬೇಕಷ್ಟೇ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಹೇಳಿದ್ದೆ, ಯಾವ ಸ್ಟೋರಿ ರಿಲೇಟೆಡ್ ಆಗಿರುವಂಥದ್ದು ಅಂತ ಹೇಳ್ತೀನಿ ಅಂತ. ನಿಮಗೆ ನಾನೊಂದು ಸ್ಟೋರಿ ಹೇಳೋಕೆ ಕೊಟ್ಟಿರೋಂಥದ್ದಲ್ಲ, ಅದು ನನ್ನ ತಲೆಯಲ್ಲಿ ಇಲ್ಲೂ ಇಲ್ಲ. ಯಾಕೆಂದರೆ ಹೇಳೋದನ್ನು ನಾನೇ ಮರ್ತಿದ್ದೀನಿ. ಯಾಕೆಂದರೆ ಅದು ಹೇಳೋಕೆ ಹೋಗಬೇಡಿ ಅಂತ ಅನ್ನೋ ರೀತಿಲಿ ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಯಾಕೆಂದರೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಅದನ್ನು ಹೇಳೋಕ್ಕಾಗಲ್ಲ. ಯಾವ ಇನ್ಸಿಡೆಂಟ್ನ ತೆಗೆದು ಇದು ಮಾಡ್ತಿದ್ದಾರೆ, ಒಂದು ರಿಯಲ್ ಇನ್ಸಿಡೆಂಟಾ ಅಂತ ನಿಮ್ಮ ಒಂದು ಕ್ವಶನ್ ಇರುತ್ತೆ. ರಿಯಲ್ ಇನ್ಸಿಡೆಂಟ್ ಏನೇ ಆದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಆಗಿರುವಂಥದ್ದಲ್ಲ, ಆರ್ಟಿಕಲ್ ಪ್ರಕಾರ ಇರುವಂಥದ್ದು. ಹೆಂಗೆ ಅಂದರೆ ಹೇಳ್ತಿದ್ದೀನಿ, ರಿವೀಲ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ವೈರಲ್ ಹೋದರೆ ಚೆನ್ನಾಗಿರುತ್ತೆ. ಡಿ ಬಾಸ್ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಇರುತ್ತೆ ಅಂತ ಅನ್ಕೊತಿದ್ದೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋಸ್ನ ತರ್ತಾ ಇರ್ತೀನಿ. ಓಕೆ, ಈಗ ಯಾವ ರೀತಿಯ ಇನ್ಸಿಡೆಂಟ್ ಅದು ನಾವು ನೋಡಿರ್ತೀವಿ. ಡ್ರಗ್ಸ್ ತೊಗೊಂಡಿರ್ತಾರೆ, ಸೈಕೋಪ್ಯಾತ್ಸ್ ಆಗಿರ್ತಾರೆ, ಕಂಪ್ಲೀಟ್ ಸೀರಿಯಲ್ ಕಿಲ್ಲರ್ ಆಗಿರ್ತಾರೆ. ಯಾವ ರೀತಿ ಈ ರೀತಿ ಸೀರಿಯಲ್ ಕಿಲ್ಲರ್ ಆಗೋದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಏನಿರುತ್ತಲ್ಲ, ಅದೊಂದು ಆರ್ಟಿಕಲ್ ತೆಗೆದಿರ್ತಾರೆ ಆಯಿತಾ. ಅದ್ರ ಬೇಸ್ಡ್ ಸ್ಟೋರಿ ಆಗಿರೋವಂಥದ್ದು. ಒಂದು ಯಾಕೆ ಅವ್ರು ಡ್ರಗ್ ತೊಗೊಳ್ತಾರೆ, ಯಾಕೆ ಅವ್ರು ಅಷ್ಟೊಂದು ನಶೆ ಮಾಡ್ತಾರೆ, ಯಾಕೆ ಈ ಥರ ಸೀರಿಯಲ್ ಕಿಲ್ಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ಈ ಥರ ಸ್ಟಾರ್ಟ್ ಆಯಿತು ಅನ್ನೋ ಬೇಸ್ಡ್ ಮೇಲೆ ಈ ಒಂದು ಸ್ಟೋರಿ ಆಗಿರೋವಂಥದ್ದು. ಇದರಲ್ಲಿ ವಿಲನ್ ಡಿ ಬಾಸ್ ಅವರಾಗಿರೋವಂಥದ್ದು. ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಇಲ್ಲಿ ಕವರ್ ಆಗುತ್ತೆ. ಹಾಗಾದರೆ ನಮ್ಮ ಹೀರೋ ಏನಿದಾರಲ್ಲ, ಹೀರೋ ಅಂತ ಏನು ಅಂದ್ಕೊಂಡಿದ್ದೆ, ಡೆವಿಲ್ ದ ಹೀರೋ ಏನಿದಾರಲ್ಲ, ಇವರೇ ಆ್ಯಕ್ಚುಲ್ ವಿಲನ್ ಆಗಿರುವಂಥ ಸಾಧ್ಯತೆಗಳಿದೆ. ಆದರೆ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಮಗೆ ಸ್ಟೋರಿ ಗೊತ್ತಿಲ್ಲ ಗುರು, ನಾವು ಹೆಂಗೆ ಜಡ್ಜ್ ಮಾಡೋದಕ್ಕಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಥರ ವಿಲನ್ ಆಗಿ ಪೋರ್ಟ್ರೇ ಮಾಡಿರೋವಂಥವ್ರನ್ನ ಡೆವಿಲ್ ದ ಹೀರೋ ಅಂತ ಹೇಗೆ ಕೊಟ್ಟರು ಅನ್ನೋದೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರುವಂಥದ್ದು. ಮೂವಿಯಲ್ಲಿರೋವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ನೋಡಿ ನಾವು ತಿಳ್ಕೊಬೇಕಾಗುತ್ತೆ. ನಾನು ನಿಮಗೆ ಸುಮ್ಮನೆ ಹೈಪ್ ಬಿಲ್ಡ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಾವು ಇರೋ ವಿಷಯ ಹೇಳೋದಾದರೆ, ನಾನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು. ಮೇನ್ಲಿ ಎಲ್ಲ ಗೊತ್ತಾದ ಮೇಲೆ, ಅಂದರೆ ಇಂಥ ಟೆಕ್ನಿಕಲ್ ಟೀಮ್, ಇಂಥ ಒಂದು ಕಂಪ್ಲೀಟಾಗಿ ಬಲಿಷ್ಠವಾಗಿರೋಂಥ ಟೀಮ್ ಒಳಗಡೆ ಬಂದಿದೆ ಅಂತ ಗೊತ್ತಾದ ಮೇಲೆ ನಮಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಜಯ್ ಸೇತುಪತಿ ಅವ್ರು ಇದ್ದಾರಾ ಇಲ್ವೋ, ಇದೊಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಆಗ್ತಿಲ್ಲ. ಯಾಕೆಂದರೆ ಇಲ್ಲಿ ವಿಲನ್ನ ಬೇರೆಯವ್ರನ್ನ ಅನೌನ್ಸ್ ಮಾಡಬೇಕಾದ್ರೆ ಇವರೇನೋ ವಿಲನ್ ಅಂತ ನಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ ನಾನು ಹೇಳ್ದಾಗೇನೆ ಜಸ್ಟ್ ಲುಕ್ ಟೆಸ್ಟಿಗೆ ಬಂದಿದ್ರು ಅಷ್ಟೇ. ಹಾಗೇನೆ ತುಂಬ ಜನನೇ ಎಷ್ಟೆಷ್ಟು ಹೀರೋಯಿನ್ಗಳೆಲ್ಲ ಇದ್ದಾರೆ, ಅವರೆಲ್ಲ ಬಂದು ಲುಕ್ ಟೆಸ್ಟಿಗೆಲ್ಲ ಬಂದು ಹೋಗಿದ್ದಾರೆ. ನನಗೇನೋ ಡೌಟು, ಬಟ್ ಯಾರಂತ ಇನ್ನೂ ಚೂಸ್ ಮಾಡಿಲ್ಲ. ಆ್ಯಕ್ಚುಲಿ ಏನಂತಂದರೆ, ನಿಮಗೆ ಲೀಡ್ ರೋಲಲ್ಲಿ, ಲೀಡ್ ಆ್ಯಕ್ಟ್ರೆಸಸ್ಸಲ್ಲಿ 3 ಜನ ನೋಡೋಕ್ಕೆ ಸಿಗ್ತಾರೆ. ಅದರಲ್ಲಿ ಈಗ ನಿಮಗೆ ಒಬ್ಬರು ಆಲ್ರೆಡಿ ಗೊತ್ತಾಗಿದೆ, ಇನ್ನು ನಿಮಿಕಾ ರತ್ನಾಕರ್ ಅವರು ಇದ್ದಾರೆ ಅಂತ ನನ್ನ ಒಂದು ಬಸ್ ನ್ಯೂಸ್ ಪ್ರಕಾರ ಕೊಡ್ತಿರೋವಂಥದ್ದು. ನಿಮಗೆ 100% ಅಂತ ನನ್ನ ಕಡೆಯಿಂದ ಹೇಳ್ತೀನಿ, ಆಮೇಲೆ ಬಂದ ಮೇಲೇ ಗೊತ್ತಾಗಬೇಕಷ್ಟೇ. ಇನ್ನೊಬ್ಬರು ಯಾರು ಚೂಸ್ ಮಾಡ್ತಾರೆ ಅಂತಲೇ ನನಗೆ ಒಂದು ಆಸಕ್ತಿ ಮೂಡಿಸೋವಂಥ ವಿಷಯ ಆಗಿರೋವಂಥದ್ದು. ನಿಜ ಹೇಳ್ಬೇಕಂದ್ರೆ ನನ್ನನ್ನು ಕೇಳೋದಾದರೆ KR ಅಡ್ವಾಣಿ ಅವ್ರನ್ನ ಚೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರು ಇದರಲ್ಲಿ ಸ್ಕೆಡ್ಯೂಲ್ ಹಾಕೋ ಚಾನ್ಸಸ್ ಇಲ್ಲ. ಸೊ ಇದು ಬಸ್ ನ್ಯೂಸ್ನ ಹಾಗೆ ಇಟ್ಕೊಳ್ಳಿ ತಲೆಯಲ್ಲಿ. ನನ್ನ ಪ್ರಕಾರ ಹೇಳೋದಾದರೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಲೇ ನನ್ನ ಅನಿಸಿಕೆ ಆಗಿರುವಂಥದ್ದು. ಇದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕವರ್ ಆಗಿರುವಂಥದ್ದು ಡೆವಿಲ್ ದ ಹೀರೋ ಬಗ್ಗೆ. ಇನ್ನೇನಾದರೂ ಮಿಸ್ ಔಟ್ ಆಗಿದ್ದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುವಂಥದ್ದು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆಯೇ ಅಪ್ಡೇಟ್ಸ್ ವಿಡಿಯೋ ಇವತ್ತು ಸಂಜೆ ಬರುತ್ತೆ. ಪೀಸ್ ಔಟ್.